ನಮಸ್ಕಾರ ವೀಕ್ಷಕರೇ ಈಗಾಗಲೇ 2025-26ನೇ ಸಾಲಿನ ರಾಜ್ಯ ಬಜೆಟ್ ಮಂಡನೆಗೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಹಣಕಾಸು ಖಾತೆಯನ್ನು ಹೊಂದಿರೋರು ಸಿಎಂ ಸಿದ್ದರಾಮಯ್ಯ ಅವರು ಇಲಾಖಾವಾರು ಬೇಡಿಕೆಯನ್ನು ಆಧರಿಸಿ ಬಜೆಟ್ನ ಒಂದು ಪೂರ್ವಭಾವಿ ಚರ್ಚೆಯನ್ನು ನಡೆಸಲಿದ್ದಾರೆ. ಇದರ ಜೊತೆಗೆ ಸರ್ಕಾರಕ್ಕೂ ಮೇಜರ್ ಸರ್ಜರಿ ಆಗ್ತಾ ಇದೆ. ಹಲವು ಸಚಿವರಿಗೆ ಶಾಕ್ ಆದಿದೆ. ಯಾಕಂದ್ರೆ ಬಜೆಟ್ನ ಜೊತೆಗೇನೆ ಸಿದ್ದು ಸಂಪುಟಕ್ಕೆ ಸರ್ಜರಿ ಕೂಡ ಆಗೋದು ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಒಟ್ಟು 5 ಸಚಿವರಿಗೆ ಶಾಕಿಂಗ್ ಸುದ್ದಿ ಕಾದಿದೆ. ಸಿದ್ದು ಸಚಿವ ಸಂಪುಟದಿಂದ 5 ಸಚಿವರು ಕೆಳಗಿಳಿಯಲಿದ್ದಾರೆ. ಅವರ ಬದಲಿಗೆ 5 ಇಲ್ಲವೇ 6 ಜನ ಸಚಿವರು ಸೇರ್ಪಡೆ ಮಾಡುವ ಮುಖಾಂತರವಾಗಿ ಸಿದ್ದರಾಮಯ್ಯ ಸಚಿವ ಸಂಪುಟವನ್ನು ಪುನರಚನೆ ಮಾಡೋದಕ್ಕೆ ಹೈಕಮಾಂಡ್ ನಿರ್ಧಾರವನ್ನು ಮಾಡಿದೆ. ಕಳೆದ ವರ್ಷದ ಆಗಸ್ಟ್ನಲ್ಲೇ ಸಚಿವರಿಗೆ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡಿತ್ತು. ನಿಮ್ಮ ಕಾರ್ಯವೈಖರಿಯನ್ನು ತಿದ್ದುಕೊಳ್ಳಿ, ಹಿರಿತನ ಅನುಭವ ಇದ್ಯಾವುದನ್ನು ಲೆಕ್ಕಕ್ಕೆ ನೋಡದೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಸಚಿವ ಸಂಪುಟ ಪುನರಚನೆ ಮಾಡುವಂಥ ಸಂದರ್ಭದಲ್ಲಿ ಕಾರ್ಯಕ್ಷಮತೆಯನ್ನೇ ಮಾನದಂಡ ಮಾಡಲಾಗುತ್ತೆ, ಹೀಗಾಗಿ ನಿಮ್ಮ ಕಾರ್ಯವೈಖರಿಯನ್ನು ಸರಿ ಮಾಡಿಕೊಳ್ಳಿ ಅಂತ ಖಡಕ್ ಸಂದೇಶವನ್ನ 2 ತಿಂಗಳ ಗಡುವನ್ನು ಕೊಟ್ಟು ಕಳೆದ ವರ್ಷದ ಆಗಸ್ಟ್ನಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಇದಾದ ನಂತರದಲ್ಲಿ ಉಪಚುನಾವಣೆ ಎದುರಾಯಿತು. ಹೀಗಾಗಿ ಈ ಸಚಿವ ಸಂಪುಟ ಪುನರಚನೆ ವಿಚಾರ ಮುಂದಕ್ಕೆ ಹೋಯಿತು. ಇದೀಗ ಬಜೆಟ್ನ ಜೊತೆಗೆ ಸಿದ್ದು ಸರ್ಕಾರಕ್ಕೆ ಮೇಜರ್ ಸರ್ಜರಿ ಆಗಲಿದೆ ಅನ್ನುವ ಸುದ್ದಿ ಕೇಳಿ ಬಂದಿದೆ. ಹಾಗಾದರೆ ಯಾವೆಲ್ಲ ನಾಯಕರು ಸಚಿವ ಸ್ಥಾನವನ್ನು ಕಳೆದುಕೊಳ್ತಾರೆ? ಯಾವೆಲ್ಲ ಕಾಂಗ್ರೆಸ್ ಶಾಸಕರಿಗೆ ಸಿಹಿ ಸುದ್ದಿ ಕಾದಿದೆ? ಯಾರೆಲ್ಲ ಸಚಿವ ಸ್ಥಾನ ಆಕಾಂಕ್ಷಿಗಳು ಯಾರೆಲ್ಲ ಲಾಭಿ ಮಾಡ್ತಿದ್ದಾರೆ? ಏನಿದು ಕಾಂಗ್ರೆಸ್ ಹೈಕಮಾಂಡ್ನ ಹೊಸ ಸೂತ್ರ? ಯಾವ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಶಾಕಿಂಗ್ ಸುದ್ದಿ ಕಾದಿದೆ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರ, ಕೆಲವೇ ದಿನಗಳ ಹಿಂದಷ್ಟೇ ಜೈ ಸಂವಿಧಾನ ಅನ್ನುವ ಕಾರ್ಯಕ್ರಮವನ್ನು ರಾಜ್ಯ ಕಾಂಗ್ರೆಸ್ ಹಮ್ಮಿಕೊಂಡಿತ್ತು. ಈ ವೇಳೆ ಒಂದು ಮಹತ್ತರ ಬೆಳವಣಿಗೆ ನಡೆದಿದೆ. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ನಾಯಕರ, ಅದರಲ್ಲೂ ಪ್ರಮುಖವಾಗಿ ಸಚಿವರ ರಿಪೋರ್ಟ್ ಕಾರ್ಡ್ ಅನ್ನು ಸ್ವೀಕಾರ ಮಾಡಿತ್ತು. ಮಂತ್ರಿಗಳ ಕಾರ್ಯವೈಖರಿಯನ್ನು ಒಂದು ಸಮೀಕ್ಷೆ ನಡೆಸಿ ಅವರು ಕೆಲಸವನ್ನು ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದ್ದಾರೆ, ಅವರ ಕಾರ್ಯಕ್ಷಮತೆ ಹೇಗಿದೆ ಅನ್ನುವ ಒಂದು ರಿಪೋರ್ಟ್ ಅನ್ನು ಪಡೆದುಕೊಂಡಿತ್ತು. ಇದರಲ್ಲಿ ಹಲವು ಸಚಿವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತವಾಗಿದೆ. ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಅನಿವಾರ್ಯ ಅನ್ನುವಂತಹ ಸ್ಥಿತಿಗೆ ಹೈಕಮಾಂಡ್ ತಲುಪಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಆಗ್ತಿರುವಂತಹ ಬೆಳವಣಿಗೆಯನ್ನು ನೋಡಿ 10ಕ್ಕೂ ಹೆಚ್ಚು ಜನ ಸಚಿವ ಸ್ಥಾನಕ್ಕಾಗಿ ತೀವ್ರವಾದ ಲಾಬಿ ನಡೆಸುತ್ತಿದ್ದಾರೆ. ಈ ಹಿಂದೆ ವಾಲ್ಮೀಕಿ ನಿಗಮದ ಹಗರಣ ಬೆಳಕಿಗೆ ಬಂದ ನಂತರದಲ್ಲಿ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು. ಈ ಒಂದು ಕ್ರೀಡಾ ಸಚಿವ ಸ್ಥಾನ ಏನಿದೆ ಅದು ಸೇರಿದಂತೆ ಒಟ್ಟು 6 ಸ್ಥಾನಗಳನ್ನು ಮಾತ್ರ ತುಂಬಿಸ್ಕೊಳ್ತೀವಿ ಅನ್ನುವ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ ಅನ್ನುವ ಸುದ್ದಿ ಇದೆ. ಅಂದ್ರೆ 5 ಸಚಿವರನ್ನ ಹೊರಗೆ ಕಳಿಸಿ ಇನ್ನು 5 ಸಚಿವರನ್ನ ಒಳಗೆ ಕರ್ಕೋತೀವಿ, ಅಂದ್ರೆ ಹೊಸ ಸಂಪುಟ ಪುನರ್ರಚನೆ ಮಾಡ್ತೀವಿ ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ವಲಯದಲ್ಲಿ ಈಗ ಭಾರಿ ಲಾಬಿ ನಡೀತಾ ಇದೆ, ಚರ್ಚೆಗಳಾಗ್ತಾ ಇದೆ. ಯಾರ್ಯಾರು ಹೊಸ ಸಚಿವರಾಗಿ ಆಯ್ಕೆ ಆಗಬಹುದು, ಯಾವೆಲ್ಲ ಸಚಿವರಿಗೆ ಕಂಟಕ ಎದುರಾಗಿದೆ, ಈ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಒಂದಷ್ಟು ಜನ ಶಾಸಕರು ದೊಡ್ಡ ದಿಗ್ಗಜ ನಾಯಕರ ಬೆಂಬಲವನ್ನು ಹೊಂದಿದ್ದಾರೆ, ಅದರಡಿಯಲ್ಲಿ ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳಾಗಿದ್ದಾರೆ, ಲಾಬಿ ಮಾಡ್ತಿದ್ದಾರೆ. ಇನ್ನು ಕೆಲವರು ತಮ್ಮ ಸಮುದಾಯದ ನಾಯಕರು ಅಥವಾ ತಮ್ಮ ಸಮುದಾಯದ ಸ್ವಾಮೀಜಿಗಳ ಮುಖಾಂತರವಾಗಿ ಬೆಂಬಲವನ್ನು ಪಡೆದುಕೊಳ್ತಿದ್ದಾರೆ, ಆ ಮೂಲಕ ಸಚಿವ ಸ್ಥಾನವನ್ನು ಕೇಳ್ತಿದ್ದಾರೆ. ಇನ್ನು ಕೆಲವರು ಕಾಂಗ್ರೆಸ್ನಲ್ಲಿ ಪ್ರಭಾವಿಗಳಾಗಿ ಗುರುತಿಸಿಕೊಂಡು ತಮ್ಮದೇ ಆದಂತಹ ವರ್ಚಸ್ಸಿನ ಮೂಲಕವಾಗಿಯೂ ಕೇಳ್ತಿದ್ದಾರೆ. ಹಾಗಾದರೆ ಯಾರ್ಯಾರೆಲ್ಲ ಈ ಒಂದು ಟಾಪ್ ಲಿಸ್ಟ್ನಲ್ಲಿ ಇದ್ದಾರೆ ಅನ್ನೋದನ್ನು ನೋಡೋದಾದ್ರೆ ಅದರಲ್ಲಿ ಪ್ರಮುಖವಾಗಿ ನಮಗೆ ಕಾಣಿಸುವುದು ಅಥಣಿಯಿಂದ ಗೆದ್ದಿರುವಂತಹ ಲಕ್ಷ್ಮಣ ಸವದಿಯವರು. ಸದ್ಯ ಅವರು ಕಾಂಗ್ರೆಸ್ಗೆ ಒಂದು ದೊಡ್ಡ ಬೆಂಬಲವಾಗಿ ನಿಂತಿದ್ದಾರೆ. ಆದರೆ ಲಕ್ಷ್ಮಣ ಸವದಿಯವರು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರು. ಸಚಿವ ಸ್ಥಾನಕ್ಕಾಗಿ ಸಹಜವಾಗಿಯೇ ಅವರಲ್ಲಿ ನಿರೀಕ್ಷೆ ಇದೆ. ಬಿಜೆಪಿಯಲ್ಲಿ ಸೂಕ್ತ ಸ್ಥಾನಮಾನ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ಗೆ ಬಂದಂಥವರು. ಕಾಂಗ್ರೆಸ್ಗೆ ಬಲವನ್ನು ತಂದುಕೊಟ್ಟಂತಹ ಬೆಳಗಾವಿಯ ಮತ್ತೊಬ್ಬ ಶಾಸಕರಿಗೆ ಸಚಿವ ಸ್ಥಾನ ಸಿಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಸವದಿಯವರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಇಲ್ಲಾಂದ್ರೆ ನಾನು ಮತ್ತೊಮ್ಮೆ ಪಕ್ಷವನ್ನು ಬಿಡೋದಕ್ಕೂ ರೆಡಿ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಈಗಾಗಲೇ ಅವರು ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಅವರು ತುಂಬ ಆಕ್ಟಿವ್ ಆಗಿ ಏನು ಕಾಣಿಸ್ಕೊಳ್ತಾ ಇಲ್ಲ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಬೆಳಗಾವಿಯ ಕಾರ್ಯಕ್ರಮಗಳಲ್ಲೂ ಅವರು ಕಾಣಿಸ್ಕೊಂಡಿಲ್ಲ ಅನ್ನುವಂಥದ್ದು ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ. ಅಂದರೆ ಸಚಿವ ಸ್ಥಾನ ಕೊಟ್ಟರೆ ಮಾತ್ರ ಕಾಂಗ್ರೆಸ್ಗೆ ನಾನು ಸಂಪೂರ್ಣ ಬೆಂಬಲವಾಗಿ ನಿಂತು ಕೆಲಸವನ್ನು ಮಾಡ್ತೀನಿ ಅನ್ನೋದನ್ನು ಅವರು ಸಂದೇಶವನ್ನು ಕೊಡ್ತಿದ್ದಾರೆ. ಇದು ಲಕ್ಷ್ಮಣ್ ಸವದಿ ಅವರ ವಿಚಾರ. ಆದರೆ ಇನ್ನು ಮತ್ತೊಬ್ಬ ಪ್ರಮುಖ ಪ್ರಬಲ ನಾಯಕ UT ಖಾದರ್ ಅವರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇಲ್ಲಿ ಅವರು ಲಾಬಿ ಮಾಡ್ತಿದ್ದಾರೆ ಅಥವಾ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಅನ್ನೋದಕ್ಕಿಂತ
ಇವರು ಸಚಿವ ಸ್ಥಾನವನ್ನ ಪಡೆದುಕೊಳ್ತಾರೆ ಅಂತ ಕಾಂಗ್ರೆಸ್ ವಲಯದಲ್ಲೇ ಚರ್ಚೆ ಆಗ್ತಾ ಇದೆ. ಮಂಗಳೂರಿನ UT ಖಾದರ್ ಅವರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಆದರೆ ಈಗಾಗಲೇ ಅವರು ಸ್ಪೀಕರ್ ಸ್ಥಾನವನ್ನು ತುಂಬಿದ್ದಾರೆ. ಈ ಸ್ಥಾನಕ್ಕೆ ಬೇರೆಯವರನ್ನ ತಂದು ಖಾದರ್ ಅವರನ್ನ ಸಚಿವರನ್ನಾಗಿ ಮಾಡೋದು ಹೈಕಮಾಂಡ್ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ಆ ಮೂಲಕ ಮಂಗಳೂರು ಭಾಗದಲ್ಲಿ ಕಾಂಗ್ರೆಸ್ನ ಬಲವನ್ನು ಮತ್ತಷ್ಟು ಹೆಚ್ಚು ಮಾಡಬೇಕು, ಆ ಕಡೆಗೆ ಆ ಕ್ಷೇತ್ರದ ಕಡೆಗೆ ಹೆಚ್ಚಿನ ಗಮನ ವಹಿಸಬೇಕು ಅನ್ನೋದು ಕಾಂಗ್ರೆಸ್ ಯೋಚನೆ. ಇಲ್ಲಿ UT ಖಾದರ್ ಅವರಿಗೆ ಬಂದರು ಹಾಗೆ ಮೀನುಗಾರಿಕೆ ಈ ಒಂದು ಖಾತೆಯನ್ನು ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಆದರೆ ಅದರಿಂದ ಯಾರ ಸ್ಥಾನಕ್ಕೆ ಕುತ್ತಾಗ್ತಾ ಇದೆ? ಮಂಕಾಳ ವೈದ್ಯ ಅವರು ಹಾಲಿ ಇರುವಂತಹ ಮೀನುಗಾರಿಕೆ ಹಾಗೆ ಬಂದರು ಸಚಿವರು. ಅಷ್ಟು ಮಾತ್ರ ಅಲ್ಲ, UT ಖಾದರ್ ಅವರಿಗೆ ಯಾವ ರೀತಿಯಾದಂತಹ ಪ್ರಾತಿನಿಧ್ಯ ಕೊಡಲಾಗ್ತಿದೆ ಅಂದರೆ ಈ ಒಂದು ಖಾತೆಯ ಜೊತೆಗೆ ಮತ್ತೊಂದು ಪ್ರಮುಖ ಖಾತೆಯನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಪುಷ್ಟಿ ನೀಡುವಂತೆ ಈಗಾಗಲೇ ತಮ್ಮ ಸಚಿವ ಸ್ಥಾನ ಹೋಗುತ್ತೆ ಅನ್ನೋ ವಿಚಾರ ಗೊತ್ತಾಗಿನೇ ಮಂಕಾಳ ವೈದ್ಯ ಅವರು ಸರಿಯಾದ ರೀತಿಯಲ್ಲಿ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಿಲ್ಲ ಅನ್ನುವ ಮಾಹಿತಿ ಹೊರಬೀಳ್ತಾ ಇದೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿಯ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಮತ್ತೊಂದು ಕಾರಣ ಇದೆ. ಕರಾವಳಿ ಭಾಗದಲ್ಲಿ ಮತ್ತಷ್ಟು ಕಾಂಗ್ರೆಸ್ನ ಬಲಪಡಿಸೋದೇ ಅದರ ಉದ್ದೇಶವಾಗಿದೆ. ಕಾರಣ ಕರಾವಳಿ ಬಿಜೆಪಿಯ ಭದ್ರಕೋಟೆ, ಅದನ್ನು ಛಿದ್ರ ಮಾಡಬೇಕು. ಅದಕ್ಕೆ ಸರಿಯಾದ ವ್ಯಕ್ತಿ ಅಂದರೆ UT ಖಾದರ್ ಅವರು. ಕರಾವಳಿ ಭಾಗದಲ್ಲಿ UT ಖಾದರ್ ಅಂದರೆ ವಿಶೇಷವಾದಂತಹ ಗೌರವ ಇದೆ. ಎಲ್ಲ ಸಮುದಾಯದವರಿಗೂ UT ಖಾದರ್ ಅವರ ಮೇಲೆ ಗೌರವ ಇರೋ ಕಾರಣಕ್ಕಾಗಿಯೇ ಅವರನ್ನು ಮಣೆ ಹಾಕ್ತಾ ಇರುವಂಥದ್ದು. ಇನ್ನು ಹಾಲಿ ಇರುವಂತಹ ಸಚಿವ ಸ್ಥಾನದ ಪೈಕಿ ಭಾರಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಇವರು ಸಚಿವ ಸ್ಥಾನವನ್ನು ಕಳೆದುಕೊಳ್ಳಬಹುದು ಅಂತ ಚರ್ಚೆ ಆಗ್ತಾ ಇರೋದು ಅದು ಬೇರೆ ಯಾರೂ ಅಲ್ಲ, ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಭೈರತಿ ಸುರೇಶ್ ಅವರ ವಿಚಾರ. ಆದರೆ ಭೈರತಿ ಸುರೇಶ್ ಅವರು ಸಿದ್ದರಾಮಯ್ಯ ಅವರ ಆಪ್ತರು. ಬೆಂಗಳೂರು ನಗರವನ್ನು ಹೊರತುಪಡಿಸಿ ನಗರಾಭಿವೃದ್ಧಿ ಸಚಿವರ ಕೆಲಸದ ಬಗ್ಗೆ ಭಾರಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಅವರನ್ನ ಸಿದ್ದರಾಮಯ್ಯ ಅವರು ತೆಗಿತಾರಾ, ತಮ್ಮ ಆಪ್ತರನ್ನ ಸಚಿವ ಸಂಪುಟದಿಂದ ಹೊರಹಾಕುವಂತಹ ಮನಸ್ಸನ್ನು ಮಾಡ್ತಾರಾ, ಅಂತಹ ಕೆಲಸವನ್ನು ಮಾಡ್ತಾರಾ ಅನ್ನೋದೇ ಈಗ ಪ್ರಶ್ನೆ ಮೂಡಿರುವಂಥದ್ದು. ಇನ್ನು ವೀಕ್ಷಕರೇ, ಮತ್ತೊಬ್ಬ ಪ್ರಮುಖ ನಾಯಕನಿಗೆ ಸಚಿವ ಸ್ಥಾನ ಸಿಗಬಹುದು ಅಂತಹ ಸಾಧ್ಯತೆಗಳು ದಟ್ಟವಾಗಿದೆ ಅಂದರೆ ಅದು ಹಾಸನದ ಅರಸೀಕೆರೆಯ ಶಿವಲಿಂಗೇಗೌಡರು. ಇವರು ಸಹ ಸಚಿವ ಸ್ಥಾನಕ್ಕಾಗಿಯೇ JDS ಬಿಟ್ಟು ಕಾಂಗ್ರೆಸ್ಗೆ ಬಂದಂಥವ್ರು. 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸದ್ಯ ಅವರಿಗೆ ಕೊಟ್ಟಿರುವಂತಹ ಮಂಡಳಿ ಜವಾಬ್ದಾರಿಯಲ್ಲಿ ಅವರಿಗೆ ಆಸಕ್ತಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಇವರು ಯಾವ ಆಧಾರದಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಯಾಗಿದ್ದಾರೆ? ತಾನು ಕಾಂಗ್ರೆಸ್ನ ಒಂದು ಧ್ವನಿಯಾಗಿದ್ದೇನೆ, ಸದನದಲ್ಲಾಗಿರ್ಬೋದು ಸದನದ ಹೊರಗಡೆ ಆಗಿರಬಹುದು ಕಾಂಗ್ರೆಸ್ನ ಪರವಾಗಿ ಗಟ್ಟಿಯಾದ ಧ್ವನಿಯಾಗಿ ನಿಂತು ಪಕ್ಷವನ್ನು ಬಲಪಡಿಸೋದ್ರಿಂದ ಹಿಡಿದು ಕಾರ್ಯವೈಖರಿಯ ವಿಚಾರದಲ್ಲಿ ತಾನು ಸಮರ್ಥನಾಗಿದ್ದೇನೆ ಅನ್ನುವ ಅಡಿಯಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಯಾಗಿದ್ದಾರೆ, ಪಟ್ಟು ಹಿಡಿದಿದ್ದಾರೆ. ಇದೇ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನು ಯೋಚನೆ ಮಾಡ್ತಾ ಇದೆ? ಹಾಸನವನ್ನು ಟಾರ್ಗೆಟ್ ಮಾಡಿಕೊಂಡಿದೆ. ಈಗಾಗಲೇ ಈ ಭಾಗದಲ್ಲಿ JDSನ ಒಂದು ಪ್ರಭಾವ ಕುಸಿತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಅದರಲ್ಲೂ ರೇವಣ್ಣ ಅವರ ಕುಟುಂಬದ ವಿರುದ್ಧವಾಗಿ ಬಂದಂತಹ ಸಾಲು ಸಾಲು ಆರೋಪಗಳಾಗಿರಬಹುದು, ಕಳೆದ ಲೋಕಸಭಾ ಚುನಾವಣೆಯ ಸೋಲು, ಇವೆಲ್ಲವೂ ಹಾಸನ ಭಾಗದಲ್ಲಿ ಕಾಂಗ್ರೆಸ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ವರವಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಶಿವಲಿಂಗೇಗೌಡರಿಗೆ ಮಂತ್ರಿ ಪಟ್ಟವನ್ನು ಕೊಟ್ಟರೆ ಅದು ಮುಂದಿನ ದಿನಗಳಲ್ಲಿ ಸಹಾಯ ಆಗುತ್ತೆ ಅನ್ನೋದು ಕಾಂಗ್ರೆಸ್ನ ಯೋಚನೆ. ಕೇವಲ ಇವರುಗಳು ಮಾತ್ರ ಅಲ್ಲ, ಆಕಾಂಕ್ಷಿಗಳ ಪಟ್ಟಿ ಇನ್ನೂ ದೊಡ್ಡದಿದೆ. ಬಂಗಾರಪೇಟೆ ಶಾಸಕರಾಗಿರುವಂತಹ SN ನಾರಾಯಣಸ್ವಾಮಿ ಅವರು ಸಹ ಈ ಆಕಾಂಕ್ಷಿಗಳ ಪಟ್ಟಿಯಲ್ಲಿದ್ದಾರೆ. ಜೊತೆಗೆ ಬೆಂಗಳೂರಿನ NA ಹ್ಯಾರಿಸ್ ಅವರು BDA ಅಧ್ಯಕ್ಷರಾಗಿದ್ದಾರೆ, 4 ಬಾರಿ ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ. ಇವರು ಸಹ ಆಕಾಂಕ್ಷಿಗಳ ಪಟ್ಟಿಯಲ್ಲಿದ್ದಾರೆ. ಅಲ್ಲದೆ ಚಾಮರಾಜನಗರದಿಂದ ಪುಟ್ಟರಂಗ ಶೆಟ್ಟಿ ಅವರು ಸಹ ಇದ್ದಾರೆ. ಇವರೆಲ್ಲರೂ ಬೇರೆ ಬೇರೆ ಆಧಾರದಲ್ಲಿ 3-4 ಬಾರಿ ಶಾಸಕರಾಗಿದ್ದೀವಿ, ಹಿರಿತನ ಇದೆ, ಬೇರೆ ಬೇರೆ ಮಾನದಂಡದಡಿ ಸಚಿವ ಸ್ಥಾನವನ್ನು ಕೇಳ್ತಿದ್ದಾರೆ. ಇನ್ನು ಯಾರ್ಯಾರೆಲ್ಲ ಈ ಸಚಿವ ಸ್ಥಾನದಿಂದ ಕೆಳಗಿಳಿಬಹುದು ಅನ್ನೋದನ್ನು ಗಮನಿಸೋದಾದ್ರೆ, ಒಂದು ಈಗಾಗಲೇ ಹೇಳಿದ ಹಾಗೆ ಮಂಕಾಳ ವೈದ್ಯ ಅವರು, ಅವರ ಜೊತೆಗೆ NS ಬೋಸರಾಜು ಅವರು ವಿಧಾನ ಪರಿಷತ್ತಿಂದ ಸಚಿವರಾಗಿರುವಂಥವ್ರು. ಇವರು ಸಹ ಕೆಳಗಿಳಿಬಹುದು ಸಚಿವ ಸ್ಥಾನದಿಂದ ಅಂತ ಹೇಳಲಾಗ್ತಾ ಇದೆ. ಇವರು ಮಾತ್ರ ಅಲ್ಲ, ಇನ್ನು ಇಲಾಖೆಯಲ್ಲಿ ಕೇಳಿ ಬಂದಂತಹ ಒಂದಷ್ಟು ಭ್ರಷ್ಟಾಚಾರ ಆರೋಪದ ಮೂಲಕವಾಗಿ ಅದರಲ್ಲಿ ಪ್ರಮುಖರಾಗಿ ಕಾಣಿಸ್ಕೊಳ್ತಾ ಇರೋದು RB ತಿಮ್ಮಾಪುರ ಅವರು. ಅಬಕಾರಿ ಇಲಾಖೆಯಲ್ಲಿ ಒಂದಷ್ಟು ಆರೋಪಗಳು ಕೇಳಿ ಬಂತು, ಇಲಾಖೆಯಲ್ಲಿ ಒಂದಷ್ಟು ಅವಾಂತರಗಳಾಯಿತು. ಇದರಿಂದಾಗಿ RB ತಿಮ್ಮಾಪುರ ಅವರ ಸಚಿವ ಸ್ಥಾನಕ್ಕೆ ಕಂಟಕ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ಪಟ್ಟಿಯಲ್ಲಿ ಒಂದು ಶಾಕಿಂಗ್ ಹೆಸರಿದೆ, ಅದು ದಿನೇಶ್ ಗುಂಡೂರಾವ್ ಅವರದ್ದು. ಕಾಂಗ್ರೆಸ್ನ ಮತ್ತೊಬ್ಬ ಪ್ರಭಾವಿ ನಾಯಕ. ಇವರಿಗೆ ಹೈಕಮಾಂಡ್ನ ನೇರ ಬೆಂಬಲ ಇದೆ. ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಒಡನಾಟ ಚೆನ್ನಾಗಿದೆ. ನಿಜಕ್ಕೂ ಅವರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರಾ ಅನ್ನೋದು ಅನುಮಾನ ಮೂಡಿಸ್ತಾ ಇದೆ. ಇವರ ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ, ಮತ್ತೊಮ್ಮೆ ಇಲಾಖೆಯಲ್ಲಿ ಆದಂತಹ ಅವಾಂತರಗಳು, ಬಾಣಂತಿಯರ ಸಾವಿನ ನಂತರದಲ್ಲಿ ಇವರ ಸಚಿವ ಸ್ಥಾನವನ್ನು ಕಸಿದುಕೊಳ್ಬೇಕು ಅನ್ನುವಂತಹ ಕೂಗು ಕೇಳಿ ಬಂದಿದೆ. ವಿಪಕ್ಷಗಳು ಸಹ ಅವರನ್ನು ಕೆಳಗಿಳಿಸಬೇಕು ಅಂತ ಒತ್ತಾಯಪಡಿಸಿದೆ.
ಹೀಗಾಗಿ ದಿನೇಶ್ ಗುಂಡೂರಾವ್ ಅವರ ಸಚಿವ ಸ್ಥಾನ ಹೋದ್ರೂ ಅಚ್ಚರಿ ಏನಿಲ್ಲ. ಇನ್ನು ಮತ್ತೊಬ್ಬ ಸಚಿವ ಈಗಾಗಲೇ ಹೇಳಿದ ಹಾಗೆ ಬೈರತಿ ಸುರೇಶ್ ಒಬ್ರು. ಇವರ ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ, ಮೂಡಾ ಹಗರಣದ ನಂತರದಲ್ಲಿ, ಅದರಲ್ಲೂ ಮೂಡಾದಲ್ಲಿ ಆದಂತಹ ಅಕ್ರಮಗಳ ಬಗ್ಗೆ ಇಡಿ ಎಳೆಯಾಗಿ ತನಿಖೆಯನ್ನು ನಡೆಸಿ ವಿಚಾರಗಳನ್ನು ಬಿಚ್ಚಿಡ್ತಾ ಇದೆ. ಇದರಲ್ಲಿ ಹಲವು ವಿಚಾರಗಳು ಬೈರತಿ ಸುರೇಶ್ ಅವರಿಗೆ ಕಂಟಕ ಆಗಿದೆ. ಇದು ಸಹ ಇಲಾಖೆಯಲ್ಲಿ ಅವರು ಮಾಡಿಕೊಂಡಂತಹ ಒಂದಷ್ಟು ಅವಾಂತರಗಳು. ಇದು ಮಾತ್ರ ಅಲ್ಲ, ಇದಕ್ಕೆ ಮತ್ತೊಂದು ಕಾರಣ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಶಾಸಕರಲ್ಲೇ ಒಂದಷ್ಟು ಅಸಮಾಧಾನ ಇದೆ ಬೈರತಿ ಸುರೇಶ್ ಅವರ ಮೇಲೆ. ಸದ್ಯ ಅವರು ಕೋಲಾರ ಉಸ್ತುವಾರಿ ಸಚಿವರು ಸಹ ಆಗಿದ್ದಾರೆ. ಅಲ್ಲಿ ಸ್ಥಳೀಯ ಶಾಸಕರಿಂದ ಬೈರತಿ ಸುರೇಶ್ ಅವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ಇದೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಈ 5 ಜನ ಸಚಿವರಿಗೆ ಕಂಟಕ ಎದುರಾಗಿದೆ. ಬಜೆಟ್ನ ನಂತರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗೋದು ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಸಚಿವರ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಈ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾದರೆ ವೀಕ್ಷಕರೇ, ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ನೀವೇನಂತೀರಾ? ಯಾರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು, ಯಾರನ್ನ ಮಂತ್ರಿ ಮಾಡಿದ್ರೆ ಸೂಕ್ತ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.